ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಶೀತಲ್. ವೆಲ್ಕಮ್ ಬ್ಯಾಕ್ ಟು ಶೀತಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಕುಂಬಳಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ಹಾಗೆ ಕುಂಬಳಕಾಯಿನ, ಒಂದು ದೊಡ್ಡ ಕುಂಬಳಕಾಯಿನ, ಕಾಯೇ ಇತ್ತು, ಸ್ವಲ್ಪ ಕಾಯಿತ್ತು, ಅದನ್ನು ತೊಳ್ದು ಕ್ಲೀನಾಗಿ ಕಟ್ ಮಾಡಿ ಬೀಜ ಎಲ್ಲ ತೆಗ್ದು ತೊಳ್ದು ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ. ಇಲ್ಲಿ 3 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಚಪಾತಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ನೆನೆಲಿ ಅಂತ ಹೇಳಿ ಇವಾಗ ಒಂದು ದೊಡ್ಡ ಬಾಣಲೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಆಪ್ಷನಲ್, ನಿಮ್ಗೆ ಇಷ್ಟ ಯಾವುದಲ್ಲಿ ನಿಮ್ಗೆ ಕಂಫರ್ಟಬಲ್ ಅನಿಸುತ್ತೋ ಅದ್ರಲ್ಲಿ ಮಾಡ್ಕೊಳ್ಳಿ. ನಾನು ಬಾಣಲಿಲೇ ಮಾಡ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಏನು ಮಾಡ್ಕೊಳಕ್ಕೆ ಹೋಗಿದ್ದೆ, ಇಲ್ಲಿ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಅದನ್ನೆಲ್ಲ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಬ್ರೌನ್ ಬರೋವರೆಗೂ. ಒಬ್ಬೊಬ್ಬರು ಒಂದೊಂದು ಥರ ಕುಂಬಳಕಾಯಿನ ಪಲ್ಯನ ಮಾಡ್ತಾರೆ, ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕುಂಬಳಕಾಯಿ ಪಲ್ಯನ ಕುಂಬಳಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡದ್ದು ಹಾಕಿ ಅದನ್ನು ಚೆನ್ನಾಗಿ ಖಾರ, ಮೆಣಸಿನ್ಕಾಯಿ ಎಲ್ಲ ಅದಕ್ಕೆ ಸೇರ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆ ಹಿಡಿಯೋ ಥರ ಮಿಕ್ಸ್ ಮಾಡಿ, ಒಬ್ಬೊಬ್ಬರು ಇದಕ್ಕೆ ಕಾಯಿ ತುರಿನೂ ಕೂಡ ಸೇರಿಸ್ಬೋದು. ನಾನು ಕಾಯಿ ತುರಿನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ಕಾಯಿ ತುರಿ ಅಷ್ಟು ಇಷ್ಟಪಡಲ್ಲ ಅಂತ ಹೇಳಿ ಕಾಯಿ ತುರಿನ ಸ್ಕಿಪ್ ಮಾಡಿದ್ದೀನಿ ನಾನು. ಬೇಕಂದರೆ ಕಾಯಿ ತುರಿನ ಹೇಗೆ ಹಾಕೋಬೇಕು ಅಂತ ಹೇಳಿದ್ದೀನಿ. ಸ್ಟಾರ್ಟಿಂಗಲ್ಲಿ ಈರುಳ್ಳಿ ಫ್ರೈ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಒಬ್ರೊಬ್ರಿಗೆ ಲಾಸ್ಟಲ್ಲಿ ಕಾಯಿ ತುರಿ ಉದುರಿಸ್ಕೊಳ್ಳೋದು ತುಂಬ ಇಷ್ಟ. ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಳ್ಳಿ. ಅದು ಏನೋ ಒಂಥರ ಅರಿಶಿನ ನಾನು ಹಾಕ್ಕೊತಾನೆ ಇರ್ತೀನಿ, ಅಂದರೆ ಎಲ್ಲದಕ್ಕೂ ಹಾಕ್ಕೊಳ್ಳಲ್ಲ, ಹಾಕೋಬೇಕು ಅಂತ ಅನಿಸಿದ್ರೆ ಆ ಪಲ್ಯಕ್ಕೆಲ್ಲ ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದ್ಬಿಟ್ಟಿದೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ, ಬೆಂದು ನೋಡಿ ನೀರು ಬಿಟ್ಕೊಳ್ಳುತ್ತೆ ಅದೇನೇ. ಇದನ್ನು ಫುಲ್ಲು ಚೆನ್ನಾಗಿ ಬೈದಾದ್ಮೇಲೆ ಪೇಸ್ಟ್ ಥರ ಹಾಕೋಕ್ಬಿಡುತ್ತೆ. ನೋಡಿ ಸ್ಟಾರ್ಟಿಂಗಲ್ಲಿ ಎಷ್ಟೊಂದಿತ್ತು ಪಲ್ಯ, ಈಗ ನೋಡ್ಬೋದು ಇಷ್ಟೇಷ್ಟಾಗಿದೆ. ಆಮೇಲೆ ಮೇಲೆ ಗಾರ್ನಿಷಿಗೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಕುಂಬಳಕಾಯಿ ಪಲ್ಯ ರೆಡಿ. ಹೇಗೆ ಮಾಡೋದಂತ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ. ನೀವು ಮನೇಲಿ ಮಾಡಿ ಟ್ರೈ ಮಾಡಿ ಹೇಳಿ ನನಗೂ. ಹಾಗೆ ಕುಂಬಳಕಾಯಿ ಸೀಸನ್ ಅಲ್ವಾ, ಇವಾಗ ತುಂಬ ಕುಂಬಳಕಾಯಿ ಸಿಗುತ್ತೆ. ನಮ್ಮನೆ ಹತ್ರನೂ ಗಿಡದಲ್ಲಿ ಬೆಳೆದಿತ್ತು ಅಂತ ಹೇಳಿ ಕುಂಬಳಕಾಯಿನ ಪಲ್ಯ ಮಾಡಿದ್ದು ನಾವು. ಆಗಲೇ ಒಂದು 2 ಟೈಮ್ ಮಾಡ್ಕೊಂಡು ತಿಂದ್ಬಿಟ್ರಿ ನಾವು. ಇದು ನೋಡ್ತಾರೆ, ಇದನ್ನ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಸಖತ್ತಾಗಿರುತ್ತೆ. 2 ಡೇಸ್ ಇಟ್ಕೊಂಡು ತಿಂದೆ ನಾನು, ತುಂಬ ಚೆನ್ನಾಗಿತ್ತು. ನೋಡಿ ಸಖತ್ತಾಗಿ ಬೆಂದಿದೆ ಕೂಡ. ನೀವು ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿತ್ತು ಅಂತ. ಚಪಾತಿಗಂತೂ ಹೇಳಿ ಮಾಡಿಸಿದ್ದು. ಚಪಾತಿನೂ ಕೂಡ ಹಾಗೆ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ನಾನು. ಹಾಗೆ ಚಪಾತಿನ ಬಿಸಿ ಬಿಸಿ ತಿನ್ಬಿಡೋಣ ಅಂತ ಹೇಳಿ ಸ್ವಲ್ಪ ನಾನು ಒತ್ತು ಕೊಟ್ಟಿದ್ದೆ, ನಮ್ಮ ಅತ್ತೆನೂ ಕೂಡ ಒತ್ತು ಕೊಟ್ಟಿದ್ದರು. ಶೇಪ್ಲೆಸ್ ಚಪಾತಿ ಏನು ಅಂದ್ಕೊಬೇಡಿ, ರೌಂಡಾಗೆ ಬರಬೇಕು ಅಂತ ಹೇಳಿ. ಯಾವ ಥರ ಇದ್ರೂ ಹೊಟ್ಟೆಗೆ ತಾನೇ ಹೋಗೋದು, ಅಂದರೆ ಒಬ್ರೊಬ್ರು ಕರೆಕ್ಟಾಗಿ ಮಾಡ್ತಾರೆ ಶೇಪಾಗೆ. ಹಾಗೆ ಕ್ಲೋಸ್ ಮಾಡಿ ಇಟ್ಬಿಟ್ಟು ಇಲ್ಲಿ ರೆಡಿ ಮಾಡಿದೆ. ಚಪಾತಿನೂ ಕೂಡ ನಮ್ಮ ಅತ್ತೆನೂ ಟೇಸ್ಟ್ ಮಾಡಿ ಸಖತ್ತಾಗಿದೆ ಅಂತ ಹೇಳಿದ್ರು. ಅಷ್ಟೇ ಇವತ್ತಿನ ಕುಂಬಳಕಾಯಿ ರೆಸಿಪಿ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿದ್ರೆ ನನಗೆ ಮೋಟಿವ್ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ಪ್ಲೀಸ್ ಒಂದೇ ಒಂದು ಕಮೆಂಟ್ ಹಾಕಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫುಲ್ ವೀಡಿಯೋ ನೋಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬೈ, ಲವ್ ಯು ಆಲ್, ಟೇಕ್ ಕೇರ್.